ಬೇರೆ ಬೇರೆಯವ್ರು ಮಾತಾಡೋದಕ್ಕೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ಆದರೆ ನಮ್ಮ ಅಭಿಪ್ರಾಯವನ್ನು ನಾವು ಹೇಳ್ಬೋದಲ್ಲ. ನಮ್ಮ ಅಭಿಪ್ರಾಯದ ಪ್ರಕಾರ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನಮ್ಮ ಪಕ್ಷದಲ್ಲಿ ಈಸ್ ದಿ ಸುಪ್ರೀಂ ಅಥಾರಿಟಿ. ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಅವರು ಕೂಡ ವಿ ಕಾಲ್ ದೆಮ್ ಆ್ಯಸ್ ಹೈಕಮಾಂಡ್. ಆದ್ದರಿಂದ ಆ ಹೈಕಮಾಂಡಿನ ಬಾಯಿಯಲ್ಲಿ ಮಾತು ಬರುತ್ತೆ ಅಂತ ಸ್ವಾಭಾವಿಕವಾಗಿ ಅದಕ್ಕೆ ನಾವು ಗೌರವ ಕೊಡೋದಷ್ಟೇ ಅಲ್ಲ, ನಾವು ಅಲ್ಲಿಗೆ ಮುಗೀತ ಅಧ್ಯಾಯ. ಆದ್ದರಿಂದ ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋದ್ರಲ್ಲಿ ಅರ್ಥವಿಲ್ಲ ಅಂತ ನಾನು. ಫುಲ್ ಸ್ಟಾಪ್ ಅಂತ ನೋಡ್ತೀವ ಅಥವಾ ಮತ್ತೆ ಕಂಟಿನ್ಯೂ ಆಗ್ಬೋದು ಅನ್ನೋ ಥರ ಇದೆಯಾ ಸರ್ ಅವ್ರ ಸ್ಟೇಟ್ಮೆಂಟಲ್ಲಿ? ಈಗ ಅವ್ರು ಹೇಳಿದಾರಲ್ಲ, ಫುಲ್ ಸ್ಟಾಪ್ ಅಂತಲೇ ಹೇಳಿದ್ರು. ಬದಲಾವಣೆ ಇಲ್ಲ ಅಂತ ಹೇಳಿದ್ವು, ಫುಲ್ ಸ್ಟಾಪ್. ಪಂಚರಾಜ್ಯಗಳ ಚುನಾವಣೆ ಸಮೀಕ್ಷೆ ಅಲ್ಲಲ್ಲ, ಸಮೀಕ್ಷೆ ಒಂದೊಂದು ಬಾರಿ ಹೇಗಾಗುತ್ತೆ ಅನ್ನೋದು ನಾವು ನೋಡಿದ್ದೇವೆ, ಗ್ರೌಂಡ್ ರಿಯಾಲಿಟಿನೂ ನೋಡಿದ್ದೇವೆ. ಈಗ ನಮಗೆ ಕೇರಳದಲ್ಲಿ ನಮ್ಮ ಸರ್ಕಾರ ಬರುತ್ತೆ ಅಂತೇಳಿ ನಾವು ಆಶಾವಾದಿಗಳಾಗಿದ್ದೇವೆ. ಅಲ್ಲಿನ ಚುನಾವಣೆ ಪ್ರಕ್ರಿಯೆಯಲ್ಲಿ ನಮ್ಮ ರಾಜ್ಯದ ಅನೇಕ ಜನ ಮುಖಂಡರುಗಳು ಭಾಗವಹಿಸಿದ್ರು. ಅವರ ರಿಪೋರ್ಟ್ಗಳ ಪ್ರಕಾರ ನಾವು ಬರಲೇಬೇಕು.